ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಸೊ ಇವತ್ತಿನ ಒಂದು ವಿಷಯವೇನೆಂದರೆ ಶನಿವಾರ 12:21 ಮ್ಯಾನಿಫೆಸ್ಟೇಷನ್ ಪೋರ್ಟಲ್ ಇದೆ. ಇದು ತುಂಬ ಅದ್ಭುತವಾದಂಥ ಒಂದು ಪೋರ್ಟಲ್. ಸೊ ಯೂನಿವರ್ಸ್ ನಮಗೆಲ್ಲ ಏನು ಮಾಡುತ್ತೆ ಅಂದರೆ ಒಂದೊಂದು ಪೋರ್ಟಲ್ಸನ್ನು ಕೊಡುತ್ತೆ. ಸೊ ಏನೆಲ್ಲ ನಮ್ಮ ಆಸೆಗಳಿದ್ದಾವೆ ಅದನ್ನೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ. ಹಾಗೆ ನಮ್ಮಲ್ಲಿ ಏನಾದರೂ ಎನರ್ಜಿ ಕಡಿಮೆ ಇದ್ದರೆ ಸೊ ನಾವು ಏನು ಮಾಡಬಹುದು, ಆ ದಿನ ನಾವು ಕುತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಹೈಯೆಸ್ಟ್ ಎನರ್ಜಿ ಫ್ಲೋ ಆಗ್ತಾ ಹೋಗುತ್ತೆ. ಹಾಗೆ ಏನೇ ಆಸೆಗಳಿದ್ರೂ ನಾವು ಆವತ್ತಿನ ದಿನ ನಾವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಯೂನಿವರ್ಸ್ಗೆ ಬೇಗ ರೀಚ್ ಆಗುತ್ತೆ. ಹಾಗೆ ಅದೆಲ್ಲ ನಮಗೆ ಬೇಗ ನನಸಾಗ್ತವೆ. ಹಾಗಾಗಿ ಈ ಪೋರ್ಟಲ್ ದಿನ ನೀವು ಏನು ಮಾಡಬಹುದು ಅಂದರೆ ಅದಕ್ಕೂ ಮುಂಚೆನೇ 12:21 ಅಂದರೆ ಏನು? ಸೊ ನಮ್ಮ ಆಧ್ಯಾತ್ಮದಲ್ಲಿ 12:21 ಅನ್ನುವುದು, ಸೊ ಇದರಲ್ಲಿ 1 ಅಂದರೆ ಇದೊಂದು ನ್ಯೂ ಬಿಗಿನಿಂಗ್ ಅಂದರೆ ಹೊಸ ಆರಂಭ ಆಗಿರುತ್ತೆ. ಹಾಗೆ 2 ಅಂತ ಬಂದರೆ ಇದು ಬ್ಯಾಲೆನ್ಸ್ ಮತ್ತು ನಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಇರುತ್ತೆ. ಓಕೆನಾ? ಸಮತೋಲನ ಮತ್ತು ಸಂಬಂಧಗಳ ಬಗ್ಗೆ 2 ನಂಬರ್ ತೋರಿಸುತ್ತೆ. ಸೊ ಶನಿವಾರ ಈ ಪೋರ್ಟಲ್ ಓಪನ್ ಆಗ್ತಿದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಒಂದು ಸ್ಥಿರತೆ ಅಥವಾ ಅಭಿವೃದ್ಧಿ ತರಲು ಯೂನಿವರ್ಸ್ ತಾನೇ ಸ್ವತಃ ಬಾಗಿಲು ತೆರಿತಾ ಇದೆ. ಓಕೆನಾ? ತುಂಬ ಎನರ್ಜಿ ಇರುತ್ತೆ, ಅದು ಓಪನ್ ಇರೋದ್ರಿಂದ ಸೊ ನಾವು ಎಷ್ಟು ಧ್ಯಾನ ಮಾಡ್ತೀವಿ, ಎಷ್ಟು ನಮ್ಮ ಆಸೆಗಳನ್ನು ಅದು ನಾವು ಅಫರ್ಮೇಷನ್ಸ್ ಹೇಳ್ಕೊಬಹುದು, ಮೆಡಿಟೇಷನ್ ಮಾಡ್ತಾ ಹೋಗ್ಬೋದು, ಅಥವಾ ನಾವು ಅದನ್ನು ಬರೆದಿಡಬಹುದು. ಏನೇನೆಲ್ಲ ಆಸೆಗಳಿದ್ದಾವೆ ಅವನ್ನೆಲ್ಲ ಬರೆದಿರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಆಸೆಗಳು ಬೇಗ ಈಡೇರ್ತವೆ. ಓಕೆನಾ? ಸೊ ನಾರ್ಮಲ್ ಡೇಸಲ್ಲಿ ನಾವು ಬರೆದಿಡೋದಕ್ಕಿಂತನೂ ಆ ದಿನ ಆ ಸಮಯದಲ್ಲಿ ನಾವು ಬರೆದು ಅದನ್ನು ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಅದನ್ನು ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ, ಬೇಗ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಓಕೆ, ಇಲ್ಲಿ ಫಸ್ಟು ನಮ್ಮದು ಒಂದು ಲವ್ ಎನರ್ಜಿ ಅಥವಾ ಪ್ರೀತಿ ಮತ್ತು ಸಂಬಂಧದಲ್ಲಿ ಹೇಗೆ ಅಂದರೆ 12:21 ಪೋರ್ಟಲ್ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸದ್ಭಾವನೆಯನ್ನು ತರುತ್ತದೆ. ಓಕೆ, ಅಂದರೆ ಹಳೆಯ ಜಗಳ ಇರ್ಬೋದು, ಮೌನ ಅಥವಾ ಬ್ರೇಕಪ್ ಏನಾದರೂ ಆಗಿದ್ದರೆ ಸೊ ನಂತರ ನೀನು ಕಾಯ್ತಾ ಇದ್ದೀರ ಅವರ ಕಮ್ಯುನಿಕೇಷನ್ಗೆ ಅಂದರೆ ಇದು ಒಂದು ಒಳ್ಳೆಯ ಸಮಯವಾಗಿದೆ. ಸೊ ಎದುರಿನ ವ್ಯಕ್ತಿ ತನ್ನ ತಪ್ಪಿನ ಅರಿವಿನಿಂದ ನಿಮ್ಮ ಹತ್ರ ಹೆಜ್ಜೆ ಇಡಲಿದ್ದಾರೆ. ಓಕೆನಾ? ಹಾಗೆ ಇನ್ನೂ ಒಂದೇನೆಂದರೆ ಈಗೆಲ್ಲ ಕಾಯ್ತಾ ಇರುವಂತಹದ್ದು ಉದ್ಯೋಗ ಮತ್ತು ಹಣಕಾಸು. ಸೊ ಇಲ್ಲಿ ಶನಿವಾರದ ಎನರ್ಜಿ ಏನು ಹೇಳ್ತಿದೆ ಅಂದರೆ ಈ ಪೋರ್ಟಲ್ ಸೇರಿ ನಿಮ್ಮ ಕರಿಯರ್ನಲ್ಲಿ ಶಿಸ್ತು ಮತ್ತು ಯಶಸ್ಸನ್ನು ನೀಡಲಿದೆ. ಹಾಗಾಗಿ ತಡೆಯಾಗಿದ್ದಂತಹ ಕೆಲಸಗಳಿರ್ಬೋದು ಇಲ್ಲ ಮತ್ತು ಚುರುಕುಗೊಳ್ತವೆ. ಓಕೆ, ಸೊ ಇದಕ್ಕೆ ಏನು ರಿಚುವಲ್ ಆಗಿ ನೀವು ಏನು ಮಾಡ್ತೀರಾ ಇವತ್ತಿನ ದಿನ? ಸೊ ಶನಿವಾರದಂದು ಏನು ನೀವು ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ ಮಾಡ್ತೀರಾ ಅಂದರೆ ಒಂದು ಬಿಳಿ ಕಾಗದವನ್ನು ತೆಗೆದುಕೊಳ್ಳಿ, ಅದರ ಮೇಲೆ 12:21 ಅಂತ ಬರೆದ್ಬಿಟ್ಟು ನಿಮ್ಮ ಆಸೆ ಏನಿದೆ, ಮುಖ್ಯವಾಗಿ ನಿಮ್ಮದು ಏನು ಆಸೆ ಇದೆ. ಎಕ್ಸಾಂಪಲ್, ನನಗೆ ಬಯಸಿದ ಕೆಲಸ ಸಿಕ್ಕಿದೆ. ಓಕೆ, ಜಾಬ್ ಬೇಕಾದವರಿಗೆ ನನಗೆ ಬೇಕಾದ ಕೆಲಸ ಸಿಕ್ಕಿದೆ ಅಂತ ಬರೀರಿ. ಅಥವಾ ನಿಮ್ಮ ಸಂಬಂಧ ಏನಾದರೂ ಸುಧಾರಿಸ್ಬೇಕಂದ್ರೆ ನನ್ನ ಸಂಬಂಧ ಸುಧಾರಿಸಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ನೀವು ಒಂದಿಷ್ಟು ಅದನ್ನು ಬರೆದು ಬಿಡಬೇಕು. ಓಕೆ, ಇದನ್ನು ಬರೆಯೋದ್ರಿಂದ ಏನಾಗುತ್ತೆ, ನಮ್ಮ ಯೂನಿವರ್ಸ್ಗೆ ಕನೆಕ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಈ ಕಾಗದವನ್ನು ಕೈಯಲ್ಲಿ ಹಿಡಿದು ಯೂನಿವರ್ಸ್ಗೆ ನೀವು ಧನ್ಯವಾದ ತಿಳಿಸಿ. ಹಾಗೆಯೇ ಇನ್ನೂ ಏನಪ್ಪ ಅಂದರೆ ಇದನ್ನು ನೀವು ಸೊ ಈ ಪೇಪರನ್ನು ನೀವು ಏನು ಮಾಡ್ತೀರಾ ಅಂದರೆ ದೀಪದಲ್ಲಿ ಸುಟ್ಟುಬಿಟ್ಟು ಅದನ್ನು ಹೂಬೋದ್ರಿಂದ ಯೂನಿವರ್ಸ್ಗೆ ನಾವು ಅದನ್ನು ಹೂಬೋದ್ರಿಂದ ಏನಾಗುತ್ತೆ, ಒಂದು ಬಿಳಿ ಕಾಗದದ ಮೇಲೆ ನೀವು 12:21 ಅಂತ ಬರೆದ್ಬಿಟ್ಟು ಅದರ ಜೊತೆ ನಿಮ್ಮದು ಆಸೆ ಏನಿದೆ ಅದನ್ನು ಬರೆದ್ಬಿಟ್ಟು ಸೊ ಅದನ್ನು ನೀವೇನು ಮಾಡ್ತೀರೋ ಒಂದು ಪೇಪರನ್ನು ಆ ಒಂದು ದೀಪದಲ್ಲಿ ಏನು ಮಾಡ್ತೀರೋ ಅದನ್ನು ಸುಟ್ಟುಬಿಟ್ಟು ಯೂನಿವರ್ಸ್ಗೆ ಜಸ್ಟ್ ಉಫ್ ಅಂತ ಅದನ್ನ ಯೂನಿವರ್ಸ್ಗೆ ಕಳಿಸ್ಬಿಡಿ. ಓಕೆನಾ? ಗಾಳಿ ಮೂಲಕ ಅದು ರೀಚ್ ಆಗುತ್ತೆ. ಗಾಳಿ ಮೂಲಕ ಅದು ರೀಚ್ ಆಗುತ್ತೆ. ಸೊ ಬೇಗ ಅಗ್ನಿ ತತ್ವ ಅದು ಮತ್ತು ವಾಯು ತತ್ವ ಎಲ್ಲ ಸೇರಿಕೊಂಡು ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಹಾಗೂ ಮಾಡಬಹುದು. ಮತ್ತು ಇಲ್ಲಾಂದರೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಧ್ಯಾನ ಮಾಡಿಬಿಟ್ಟು ನಿಮ್ಮ ಜೊತೆಗೆ ನೀವು ಇಟ್ಕೊಳ್ಬೋದು. ಸೊ ಎರಡನ್ನೂ ಮಾಡ್ಬೋದು. ಓಕೆನಾ? ಸೊ ಓಕೆ, 12:21 ಈ ಪೋರ್ಟಲ್ ನಿಮಗೆ ಶಾಂತಿ, ಧನಯೋಗ, ನಿಷ್ಕಲ್ಮಶ ಪ್ರೀತಿಯನ್ನು ತರಲಿ ಅಂತ ನಿಮ್ಮ ಆಲೋಚನೆಗಳನ್ನ ಯಾವತ್ತು